ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟದಾಟಕ್ಕೆ ಮತ್ತೆ ಮರುಜೀವ ಬಂದಂತೆ ಕಾಣ್ತಾ ಇದೆ. ಮೇ 15ರ ಒಳಗೆ ಶುಭ ಸುದ್ದಿ ನಿರೀಕ್ಷೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಾತ್ರ 5 ವರ್ಷ ನೀವೇ ಇರಿ ಅಂದ್ರೆ ಇರ್ತೇನೆ, ಇಲ್ದಿದ್ರೆ ಅವರು ಏನ್ ಹೇಳ್ತಾರೆ ಕೇಳ್ತೀನಿ ಅಂದಿದ್ದಾರೆ. ಹೈಕಮಾಂಡ್ ಅವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೇನೆ, ಇಲ್ಲ ಅಂತಂದ್ರೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋದು. ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇದ್ರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಶತಾಯಗತಾಯ ಅಣ್ಣನನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಪಣ ತೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆನೇ ತಾಳಿದವನು ಬಾಳಿಯಾನು, ಎಲ್ಲದಕ್ಕೂ ಒಳ್ಳೆಯ ಕಾಲ ಬರುತ್ತೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ತಾಳಿದವನು ಬಾಳಿಯಾನು, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಹಗ್ಗಜಗ್ಗಾಟಕ್ಕೆ ತೆರೆ ಬೀಳ್ತಾ ಇಲ್ಲ. ಇದು ವಿಪಕ್ಷ ನಾಯಕರ ಬಾಯಿಗೆ ಆಹಾರವಾಗ್ತಾ ಇದೆ. ನಾಯಕತ್ವ ವಿಚಾರದಲ್ಲಿ ಖರ್ಗೆ ಎಂಟ್ರಿ ಬೆನ್ನಲ್ಲೇ ಡಿಕೆ ಸೈಲೆಂಟ್ ಆಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಖರ್ಗೆ ಅವರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್ ಆಗ. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು, ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನ ಕನಸು. ಈಗ ಶೃಂಗೇರಿ ಶಾಸಕರಾದ ಡಿಎನ್ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದ್ರು. ಬಳಿಕ ಮಾತನಾಡಿದ ಸ್ಪೀಕರ್, ಒಂದು ವೇಳೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟರೆ ಶಾಸಕ ಸ್ಥಾನ ರದ್ದಾಗಲಿದೆ. ನಂತರ ಟಿಡಿ ರಾಜೇಗೌಡರಿಗೆ ಪ್ರಮಾಣ ವಚನ ಬೋಧಿಸಬೇಕಾಗಬಹುದು. ಕಾನೂನು ಇರೋದೇ ಹಾಗೆ, ಕಾನೂನು ತಜ್ಞರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದ್ರು. ಸ್ವೀಕರಿಸ್ತೇನೆ, ಸಂವಿಧಾನಬದ್ಧವಾಗಿ ನಿಯಮಕ್ಕನುಸಾರ ನಾವು ಮಾಡೋ ಕೆಲಸ ಮಾಡಲೇಬೇಕು. ನನ್ನ ಮೇಲೆ ಸಿಎಂ ಡಿಸಿಎಂ ಯಾಕಿಷ್ಟು ಹಠ ಸಾಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಶೃಂಗೇರಿ ಶಾಸಕ ಜೀವರಾಜ್ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ವರ್ಷಗಳಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ನಾನಿನ್ನು ಹೊಸಬ, ಸರ್ಕಾರದ ಉನ್ನತ ಸ್ಥಾನದಲ್ಲಿ ಇರೋರೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಸಿಎಂ 1983ಕ್ಕಿಂತ ಮುಂಚೆ ರೈತ ಸಂಘದ ಹೋರಾಟಗಾರರು. ಆಗ ನಾನು ರೈತ ಸಂಘದಲ್ಲಿ, ಶಿವಕುಮಾರ್ ಅವರು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿ ಎಲ್ಲ ಬಂದವರು, ಬಹಳ ವರ್ಷಗಳ ರಾಜಕಾರಣದ ಅನುಭವ ಇರೋರು. ನನ್ನಂಥ ಒಬ್ಬ ಸಾಧಾರಣ ಈಗ MLA ಆಗಿ ಬಂದಿರೋನು 8 ವರ್ಷದಿಂದ ಸೋತು ಬಂದಿದ್ದೀನಿ. ಯಾಕೆ ಇಷ್ಟೊಂದು ಹಠ ತಗೊಂಡು ಅವ್ರು ನನಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಶೃಂಗೇರಿಯಲ್ಲಿ ಈ ಹಿಂದೆ ಇದ್ದ ಶಾಸಕರು ಡೂಪ್ಲಿಕೇಟ್, ಈಗ ಒರಿಜಿನಲ್ ಶಾಸಕರು ಗೆದ್ದು ಬಂದಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದಕ್ಕೆ ಅಧಿಕಾರಿಗಳು ಮಣಿದ್ರು. ಯಾರ ಒತ್ತಡ ಇತ್ತು, ಯಾರು ಅಧಿಕಾರಿಗೆ ಕರೆ ಮಾಡಿದ್ದರು, ಸಿಬಿಐ ಕೊಟ್ಟರೆ ಎಲ್ಲವೂ ಗೊತ್ತಾಗಲಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಅವರು ಅಫಿಷಿಯಲ್, ಹಿಂದೆ ಇದ್ದವರು ಅವರು ಡೂಪ್ಲಿಕೇಟ್, ಈಗ ಅಫಿಷಿಯಲ್ಲು ಒರಿಜಿನಲ್ಲು ಆಯ್ಕೆಯಾಗಿ ಬಂದಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳನ್ನು ತಿದ್ದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಅವತ್ತು ಫಲಿತಾಂಶ ಬರುವಾಗ ಬಿಜೆಪಿ ಸರ್ಕಾರ ಇತ್ತು. ಜೀವರಾಜ್ ಜೊತೆ ಚುನಾವಣಾ ಸಿಬ್ಬಂದಿ ಅಂಚೆ ಮತ ತಿದ್ದಿದ್ದಾರೆ. ಫಲಿತಾಂಶ ದಿನ ಮತಪತ್ರದಲ್ಲಿ ಇಲ್ಲದ ಗೆರೆ ಈಗ ಹೇಗೆ ಬಂತು? ಈ ವಿಚಾರದಲ್ಲಿ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತ ಹೇಳಿದ್ರು. ಹಿಂದಿನ ಸರ್ಕಾರ ಇತ್ತಲ್ಲ, ಬಿಜೆಪಿ ಸರ್ಕಾರ ಇತ್ತಲ್ಲ, ಅವರು ಆ ಕಾಲದಲ್ಲೇ ಮಾಡಿರತಕ್ಕಂಥದ್ದು. ಬಿಕಾಸ್ ಕೌಂಟಿಂಗ್ ಆದಮೇಲೆ ಬಾಕ್ಸ್ಗಳನ್ನ ಕೊಟ್ಟು ಕಳಿಸ್ತಾರೆ. ಆ ಟೈಮ್ನಲ್ಲಿ ಬಿಜೆಪಿಯವರು ಮತ್ತು ಕ್ಯಾಂಡಿಡೇಟು ಜೀವರಾಜ್ ಅವರಿಬ್ಬರು ಕ್ಯಾಂಡಿಡೇಟು ಮತ್ತು ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿರ್ತಾರೆ.